ಆಯ್ತು ರೀ. ಈ ಕ್ರಿಯೇಟ್ ಯಾರು ಮಾಡಿದರು? ಮಸೂದಿಯಿಂದ ಚಪ್ಪಲಿ ಬಿದ್ದಿದೆ, ಮಸೂದಿಯಿಂದ ಕಲ್ಲು ಬಿದ್ದಿದೆ, ಮತ್ತು ಅವರೇ ಕ್ರಿಯೇಟ್ ಮಾಡಿದ್ದಲ್ವ? ಕ್ರಿಯೇಟ್ ಮಾಡಿದವ್ರು ಯಾರು ಅದನ್ನು ಹೇಳಬೇಕು. ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ, ಯಾರು ಮಾಡಿದರು? ಮೊದಲು ಯಾರು ಪ್ರಾರಂಭ ಮಾಡಿದರು? ಸರಳವಾಗಿ ಮೆರವಣಿಗೆ ಹೋಗಿದ್ರೆ ಕ್ರಿಯೇಟ್ ಆಗ್ತಿರಲಿಲ್ಲ. ಇವ್ರು ಮೇಲಿನಿಂದ ಕಲ್ಲು ತೂರಾಟ ಮಾಡೋದು, ಚಪ್ಪಲಿ ತೂರಾಟ ಮಾಡೋದು, ಪ್ರಚೋದನೆ ಮಾಡೋದು, ಮತ್ತು ಪೊಲೀಸರು ಒನ್ ಸೈಡೆಡ್ ತನಿಖೆ ಮಾಡೋದು, ಒನ್ ಸೈಡೆಡ್ ಅರೆಸ್ಟ್ ಮಾಡೋದು, ಪ್ರಮುಖರನ್ನ ಬಿಟ್ಟು ಅರೆಸ್ಟ್ ಮಾಡುವಂಥದ್ದು, ಸಂಪೂರ್ಣ ರಕ್ಷಣೆ ಕೊಡುವಂಥದ್ದು. ಯಾರು ನಿಜವಾಗ್ಲೂ ಅದರ ಹಿಂದಿರುವಂಥ ಒಂದೇನು ಪಿತೂರಿ ಹಿಂದಿರುವಂಥ ಅವ್ರನ್ನ ಪ್ರಮುಖರನ್ನ ಬಿಟ್ಟು ಈ ಥರನ ಮಾಡುವಂಥದ್ದು. ಈ ಮುಂದೂ ಕೂಡ ಪಿತೂರಿ ಮಾಡ್ತಾರೆ. ಯಾರು ಪಿತೂರಿ ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಕೊಟ್ಟರೆ ಇದು ಮುಂದಾಗೋದಿಲ್ಲ. ಒಂದು ರೀತಿಯಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಹಿಂದೂಗಳ ಜಯಂತಿ, ಹಿಂದೂಗಳ ಆಚರಣೆ, ಹಿಂದೂಗಳ ಪೂಜೆ, ಹಿಂದೂಗಳ ಹಬ್ಬದ ಮೆರವಣಿಗೆಗಳು, ಶಿವಾಜಿ ಇರ್ಬೋದು, ಗಣೇಶ ಇರ್ಬೋದು, ಇತರ ಯಾವುದೇ ಇರ್ಬೋದು, ನಿರಂತರವಾಗಿ ಅಟ್ಯಾಕ್ ಆಗ್ತಾಯಿದೆ. ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಮೇಲ್ಮಟ್ಟದಲ್ಲಿ ಅಲ್ಲಿ ಎಸ್ ಪಿ ಟ್ರಾನ್ಸ್ಫರ್ ಮಾಡಬೇಕು. ಅವನಿಗೆ ಏಟು ಬಿದ್ದರೂ ಏಟು ಬಿದ್ದಿಲ್ಲ ಅಂತಾನೆ ಅವನು. ಎಂಥ ಎಸ್ ಪಿ? ಅವ್ನಿಗೆ ಏಟು ಬಿದ್ದಿದೆ, ಮಾಧ್ಯಮದಲ್ಲಿ ತೋರಿಸಿದ್ದಾರೆ, ರಕ್ತ ಬಂದಿದೆ, ನನಗೇನು ಆಗಿಲ್ಲ ಅಂತಾನೆ. ಎಸ್ ಪಿಯಿಂದ ಹಿಡಿದು ಎಲ್ಲ ಪೊಲೀಸ್ ಆಫೀಸರ್ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು. ಅಲ್ಲ, ಕಾಂಗ್ರೆಸ್ ಅವ್ರದ್ದು ನಾಟಕ ಬಯಲಾಗಿದೆ. ಗುತ್ತಿಗೆದಾರರ ಸಂಘ ಒಂದೇ ಅಲ್ಲ, ನಮ್ಮ ವಿದ್ಯುತ್ ಶಕ್ತಿ ಎಸ್ಕಾಮಿನ ಗುತ್ತಿಗೆದಾರ ಸಂಘ, PWD ಸಂಘ, ಇರಿಗೇಷನ್ ಸಂಘ, ಎಲ್ಲ ಸಂಘಗಳು, ಎಲ್ಲ ಕಾಂಟ್ರಾಕ್ಟರ್ ಸಂಘಗಳು ಕೂಡ ಪರ್ಸೆಂಟೇಜನ್ನು ತೊಗೊಳ್ತಾರಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ. ಅದಕ್ಕೆ ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಮಾಡುವಂಥ ನೈತಿಕ ಹಕ್ಕೇ ಇಲ್ಲ. ಇನ್ನು ಚಂದ್ರು ಲಮಾಣಿದು ಅಲ್ಲಿನೂ ಕೂಡ ಗುತ್ತಿಗೆದಾರ ಸಂಘದ ಎಲ್ಲ ಸದಸ್ಯರು ಯಾವುದೇ ರೀತಿ ತೊಂದರೆ ಕೊಡದಂಗೆ ಅಭಿವೃದ್ಧಿ ಕೆಲಸವನ್ನು ಮಾಡ್ಕೊಂಡು ಹೊಂಟಿದ್ರು ಡಾಕ್ಟರು. ಇದೊಂದು ಷಡ್ಯಂತ್ರ. ಅವರಿಗೆ ಒತ್ತಾಯಪೂರ್ವಕವಾಗಿ ದುಡ್ಡು ಕೊಡುವಂಥ ಪ್ರಯತ್ನ ಹಲವಾರು ದಿವಸದಿಂದ ನಡೆದಿತ್ತು, ಮತ್ತು ಕೆಲವೆಲ್ಲ ಆಡಿಯೋ ಕೂಡ ಹರಿದಾಡಿದ್ದಾವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮತ್ತು ಹಣ ಅವ್ರ ಕಡೆ ಸಿಕ್ಕಿಲ್ಲ. ಅದು ದವಾಖಾನೆಯಲ್ಲಿ ಎಲ್ಲ ಥರ ಜನನೂ ಬರ್ತಾರೆ. ಹೀಗಾಗಿ ಅದರಲ್ಲಿ ಯಾವುದೂ ಸ್ಪಷ್ಟತೆ ಇಲ್ಲ. ಈಗ ಲೋಕಾಯುಕ್ತವರು ಕೇಸ್ ಹಾಕಿದ್ದಾರೆ, ಅದು ತನಿಖೆ ಆಗ್ತದೆ. ತನಿಖೆ ಆದಮೇಲೆ ಸತ್ಯ ಹೊರಗೆ ಬರಲಿ. ಆದರೆ ಷಡ್ಯಂತ್ರ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟ ಆಗ್ತಾಯಿದೆ. ಒಬ್ಬ ಯುವ ಡಾಕ್ಟರು ಒಳ್ಳೆ ಕೆಲಸ ಮಾಡಿ ಮುಂದೆ ಬರುವಂಥ ಈ ಸಂದರ್ಭದಲ್ಲಿ ಆ ತಾಲೂಕಿನಲ್ಲಿ ಅಲ್ಲಿಯ ರಾಜಕೀಯ ಮತ್ತು ಜಿಲ್ಲೆಯ ರಾಜಕೀಯ ಕರಿ ನೆರಳು ಅವನ ಶ್ರೇಯೋಭಿವೃದ್ಧಿಗೆ ಅಡ್ಡಿ ಬಂದಿದೆ. ಹಲವಾರು ದಿನಗಳಿಂದ ಪ್ರಯತ್ನವನ್ನು ಮಾಡಿ ಮತ್ತು ಈ ಥರ ಲಂಚ ಕೊಡುವ ಒತ್ತಾಯವನ್ನು ಮಾಡುವುದು ಕೂಡ ಕಾನೂನಿನ ಅಡಿಯಲ್ಲಿ ತಪ್ಪು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಇವತ್ತು ಆಸೆ, ಲೋಭ, ಆಮಿಷ ತೋರಿಸುವಂಥದ್ದು ಮತ್ತು ಲಂಚ ಕೊಡುವುದು ಕೂಡ ಭಾಳ ದೊಡ್ಡ ತಪ್ಪು. ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಅಲ್ಲ, ಅದು ಎಲ್ಲವೂ ಅದರಲ್ಲಿ ಸೇರಿದೆ. ಆದ್ದರಿಂದ ಇದು ಸಮಗ್ರ ತನಿಖೆ ಆಗಬೇಕು. ಯಾವುದೇ ಒಬ್ಬರ ಒಂದು ಸಾರ್ವಜನಿಕ ಜೀವನವನ್ನು ಈ ರೀತಿ ಷಡ್ಯಂತ್ರದಿಂದ ಮುಗಿಸೋ ಪ್ರಯತ್ನ ಅದನ್ನು ಯಾರೂ ಕೂಡ ಒಪ್ಪುವಂಥದ್ದಲ್ಲ. ಅಂಥದ್ದನ್ನು ಯಾರೂ ಕೂಡ ಪ್ರೋತ್ಸಾಹ ಮಾಡಬಾರ್ದು, ಖಂಡಿಸ್ಬೇಕು. ಆಯ್ತು ರೀ. ಈ ಕ್ರಿಯೇಟ್ ಯಾರು ಮಾಡಿದರು? ಮಸೂದಿಯಿಂದ ಚಪ್ಪಲಿ ಬಿದ್ದಿದೆ, ಮಸೂದಿಯಿಂದ ಕಲ್ಲು ಬಿದ್ದಿದೆ, ಮತ್ತು ಅವರೇ ಕ್ರಿಯೇಟ್ ಮಾಡಿದ್ದಲ್ವ? ಕ್ರಿಯೇಟ್ ಮಾಡಿದವ್ರು ಯಾರು ಅದನ್ನು ಹೇಳಬೇಕು. ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ, ಯಾರು ಮಾಡಿದರು? ಮೊದಲು ಯಾರು ಪ್ರಾರಂಭ ಮಾಡಿದರು? ಸರಳವಾಗಿ ಮೆರವಣಿಗೆ ಹೋಗಿದ್ರೆ ಕ್ರಿಯೇಟ್ ಆಗ್ತಿರಲಿಲ್ಲ. ಇವ್ರು ಮೇಲಿನಿಂದ ಕಲ್ಲು ತೂರಾಟ ಮಾಡೋದು, ಚಪ್ಪಲಿ ತೂರಾಟ ಮಾಡೋದು, ಪ್ರಚೋದನೆ ಮಾಡೋದು, ಮತ್ತು ಪೊಲೀಸರು ಒನ್ ಸೈಡೆಡ್ ತನಿಖೆ ಮಾಡೋದು, ಒನ್ ಸೈಡೆಡ್ ಅರೆಸ್ಟ್ ಮಾಡೋದು, ಪ್ರಮುಖರನ್ನ ಬಿಟ್ಟು ಅರೆಸ್ಟ್ ಮಾಡುವಂಥದ್ದು, ಸಂಪೂರ್ಣ ರಕ್ಷಣೆ ಕೊಡುವಂಥದ್ದು. ಯಾರು ನಿಜವಾಗ್ಲೂ ಅದರ ಹಿಂದಿರುವಂಥ ಒಂದೇನು ಪಿತೂರಿ ಹಿಂದಿರುವಂಥ ಅವ್ರನ್ನ ಪ್ರಮುಖರನ್ನ ಬಿಟ್ಟು ಈ ಥರನ ಮಾಡುವಂಥದ್ದು. ಈ ಮುಂದೂ ಕೂಡ ಪಿತೂರಿ ಮಾಡ್ತಾರೆ. ಯಾರು ಪಿತೂರಿ ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಕೊಟ್ಟರೆ ಇದು ಮುಂದಾಗೋದಿಲ್ಲ. ಒಂದು ರೀತಿಯಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಹಿಂದೂಗಳ ಜಯಂತಿ, ಹಿಂದೂಗಳ ಆಚರಣೆ, ಹಿಂದೂಗಳ ಪೂಜೆ, ಹಿಂದೂಗಳ
ಹಬ್ಬದ ಮೆರವಣಿಗೆಗಳು ಶಿವಾಜಿ ಇರ್ಬೋದು, ಗಣೇಶ ಇರ್ಬೋದು, ಈ ಥರ ಯಾವುದೇ ಇರ್ಬೋದು, ನಿರಂತರವಾಗಿ ಅಟ್ಯಾಕ್ ಆಗ್ತಾಯಿದೆ. ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಮೇಲ್ಮಟ್ಟದಲ್ಲಿ? ಅಲ್ಲಿ SP ಟ್ರಾನ್ಸ್ಫರ್ ಮಾಡಬೇಕು. ಅವನಿಗೆ ಏಟು ಬಿದ್ದರೂ ಏಟು ಬಿದ್ದಿಲ್ಲ ಅಂತಾನೆ ಅವನು. ಎಂಥ SP? ಅವ್ನಿಗೆ ಏಟು ಬಿದ್ದಿದೆ, ಮಾಧ್ಯಮದಲ್ಲಿ ತೋರಿಸಿದ್ದಾರೆ, ರಕ್ತ ಬಂದಿದೆ, ನನಗೇನು ಆಗಿಲ್ಲ ಅಂತಾನೆ. SP ಹಿಡಿದು ಎಲ್ಲ ಪೊಲೀಸ್ ಆಫೀಸರ್ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು. ಅಲ್ಲ, ಕಾಂಗ್ರೆಸ್ ಅವ್ರದ್ದು ನಾಟಕ ಬಯಲಾಗಿದೆ. ಗುತ್ತಿಗೆದಾರರ ಸಂಘ ಒಂದೇ ಅಲ್ಲ, ನಮ್ಮ ವಿದ್ಯುತ್ ಶಕ್ತಿ ಎಸ್ಕಾಮಿನ ಗುತ್ತಿಗೆದಾರ ಸಂಘ, PWD ಸಂಘ, ಇರಿಗೇಷನ್ ಸಂಘ, ಎಲ್ಲ ಸಂಘಗಳು, ಎಲ್ಲ ಕಾಂಟ್ರಾಕ್ಟರ್ ಸಂಘಗಳು ಕೂಡ ಪರ್ಸೆಂಟೇಜನ್ನು ತೊಗೊಳ್ತಾರಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ. ಅದಕ್ಕೆ ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಮಾಡುವಂಥ ನೈತಿಕ ಹಕ್ಕೇ ಇಲ್ಲ. ಇನ್ನು ಚಂದ್ರು ಲಮಾಣಿದು ಅಲ್ಲಿನೂ ಕೂಡ ಗುತ್ತಿಗೆದಾರ ಸಂಘದ ಎಲ್ಲ ಸದಸ್ಯರು ಯಾವುದೇ ರೀತಿ ತೊಂದರೆ ಕೊಡದಂಗೆ ಅಭಿವೃದ್ಧಿ ಕೆಲಸವನ್ನು ಮಾಡ್ಕೊಂಡು ಹೊಂಟಿದ್ರು ಡಾಕ್ಟರು. ಇದೊಂದು ಷಡ್ಯಂತ್ರ. ಅವರಿಗೆ ಒತ್ತಾಯಪೂರ್ವಕವಾಗಿ ದುಡ್ಡು ಕೊಡುವಂಥ ಪ್ರಯತ್ನ ಹಲವಾರು ದಿವಸದಿಂದ ನಡೆದಿತ್ತು. ಮತ್ತು ಕೆಲವೆಲ್ಲ ಆಡಿಯೋ ಗಿಡಿಯೋ ಕೂಡ ಹರಿದಾಡಿದ್ದಾವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮತ್ತು ಹಣ ಅವ್ರ ಕಡೆ ಸಿಕ್ಕಿಲ್ಲ. ಅದು ದವಾಖಾನೆಯಲ್ಲಿ ಎಲ್ಲ ಥರ ಜನನೂ ಬರ್ತಾರೆ. ಹೀಗಾಗಿ ಅದರಲ್ಲಿ ಯಾವುದೂ ಸ್ಪಷ್ಟತೆ ಇಲ್ಲ. ಈಗ ಲೋಕಾಯುಕ್ತವರು ಕೇಸ್ ಹಾಕಿದ್ದಾರೆ, ಅದು ತನಿಖೆ ಆಗ್ತದೆ. ತನಿಖೆ ಆದಮೇಲೆ ಸತ್ಯ ಹೊರಗೆ ಬರಲಿ. ಆದರೆ ಷಡ್ಯಂತ್ರ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟ ಆಗ್ತಾಯಿದೆ. ಒಬ್ಬ ಯುವ ಡಾಕ್ಟರು ಒಳ್ಳೆ ಕೆಲಸ ಮಾಡಿ ಮುಂದೆ ಬರುವಂಥ ಈ ಸಂದರ್ಭದಲ್ಲಿ ಆ ತಾಲೂಕಿನಲ್ಲಿ ಅಲ್ಲಿಯ ರಾಜಕೀಯ ಮತ್ತು ಜಿಲ್ಲೆಯ ರಾಜಕೀಯ ಕರಿನೆರಳು ಅವನ ಸೇವಾಭಿವೃದ್ಧಿಗೆ ಅಡ್ಡಿ ಬಂದಿದೆ. ಹಲವಾರು ದಿನಗಳಿಂದ ಪ್ರಯತ್ನವನ್ನು ಮಾಡಿ ಮತ್ತು ಈ ಥರ ಲಂಚ ಕೊಡುವ ಒತ್ತಾಯವನ್ನು ಮಾಡುವುದು ಕೂಡ ಕಾನೂನಿನ ಅಡಿಯಲ್ಲಿ ತಪ್ಪು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಇವತ್ತು ಆಸೆ, ಲೋಭ, ಆಮಿಷ ತೋರಿಸುವಂಥದ್ದು ಮತ್ತು ಲಂಚ ಕೊಡುವುದು ಕೂಡ ಭಾಳ ದೊಡ್ಡ ತಪ್ಪು. ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಅಲ್ಲ, ಅದು ಎಲ್ಲವೂ ಅದರಲ್ಲಿ ಎಲ್ಲವೂ ಸೇರಿದೆ. ಆದ್ದರಿಂದ ಇದು ಸಮಗ್ರ ತನಿಖೆ ಆಗಬೇಕು. ಯಾವುದೇ ಒಬ್ಬರ ಒಂದು ಸಾರ್ವಜನಿಕ ಜೀವನವನ್ನು ಈ ರೀತಿ ಷಡ್ಯಂತ್ರದಿಂದ ಮುಗಿಸೋ ಪ್ರಯತ್ನ ಅದನ್ನು ಯಾರೂ ಕೂಡ ಒಪ್ಪುವಂಥದ್ದಲ್ಲ. ಅಂಥದ್ದನ್ನು ಯಾರೂ ಕೂಡ ಪ್ರೋತ್ಸಾಹ ಮಾಡಬಾರ್ದು, ಖಂಡಿಸಬೇಕು.